ನಮಸ್ಕಾರ. ನಾನು ವಿಡಿಯೋ ನೋಡೋರೆಲ್ರಿಗೂ ಡಬಲ್ ನಮಸ್ಕಾರ. ನೆನ್ನೆ ಪುಳಿ ಮಾಡೋ ವಿಧಾನ ಹೇಳ್ಕೊಟ್ಟಿದ್ದೀನಿ. ಇವತ್ತು ವಾಂಗಿಬಾತ್ ಮಾಡೋ ವಿಧಾನ ನೋಡೋಣ ಬನ್ನಿ. ಮೊದಲಿಗೆ ಒಂದು ಪಾತ್ರೆ ಇಟ್ಕೊಂಡು ಒಂದು 3 ಕೆಜಿ ಎಣ್ಣೆ, 1 ಕೆಜಿ ತುಪ್ಪ ಹಾಕ್ಕೊಳ್ಳೋಣ. ಪಲಾವ್ ಐಟಮು, ಗೋಡಂಬಿ, ಏಲಕ್ಕಿ ಎಲ್ಲ ಹಾಕ್ಕೊಳ್ಳೋಣ. ಕಸೂರಿ ಮೆಂತ್ಯ ಎಲ್ಲನೂ, ಈರುಳ್ಳಿ ಸ್ವಲ್ಪ ಹಾಕ್ಕೊಳ್ಳೋಣ. ಎಲ್ಲ ಹಾಕ್ಕೊಂಡು ರೋಸ್ಟ್ ಆಗಲಿ, ಚೆನ್ನಾಗಿ ರೋಸ್ಟ್ ಆಗಲಿ. ಎಲ್ಲ ಸ್ವಲ್ಪ ಸಾಕು, ಎಲ್ಲ ಚಕ್ಕೆ ಲವಂಗ ಎಲ್ಲನೂ, ಜಾಸ್ತಿ ಏನು ಬೇಡ. ಸುಮ್ಮನೆ ಒಗ್ಗರಣೆಗೆ ಅಷ್ಟೇ, ಜಾಸ್ತಿ ಹಾಕ್ಬಾರ್ದು. ಎಲ್ಲ ರೋಸ್ಟ್ ಆಯ್ತು, ಈರುಳ್ಳಿ ಸ್ವಲ್ಪ ರೋಸ್ಟ್ ಆಗಿದೆ. ಈಗ ಸ್ವಲ್ಪ ಪುದೀನ ಹಾಕ್ಕೊಳ್ಳೋಣ. ಅದಕ್ಕಷ್ಟು ತೊಳೆದ್ಬಿಟ್ಟು ನೀಟಾಗಿ ಹಾಕ್ಕೊಳ್ಳೋಣ. ಈಗ ಒಂದು 3 ಕೆಜಿ ಅಷ್ಟು ಟೊಮೊಟೊ ಹಾಕ್ಕೊಳ್ಳೋಣ. 4 ಕೆಜಿ ಟೊಮೊಟೊ ಆಮೇಲೆ ಬೆಳ್ಳುಳ್ಳಿ ಪೇಸ್ಟು ಒಂದು 4 ಸೌಟು ಹಾಕ್ಕೊಳ್ಳೋಣ. ನಿಮಗೆ ಕೆಜಿ ಲೆಕ್ಕ ಗೊತ್ತಿದೆ, 1 ಕೆಜಿ ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ಸಾಕು. ಒಂದು 2 ಸೌಟು ಶುಂಠಿ ಹಾಕ್ಕೊಳ್ಳೋಣ. 2 ಸೌಟು ಶುಂಠಿ. ಈಗ ಬದನೆಕಾಯಿ ಉದ್ದುದ್ದ ಕಟ್ ಮಾಡಿಬಿಟ್ಟು ನೀರಲ್ಲಿ ತೊಳೆದ್ಬಿಟ್ಟು ಫಿಲ್ಟರ್ಗೆ ಹಾಕ್ಕೊಂಡಿದ್ವಿ. ಉದ್ದು ಬದನೆಕಾಯಿ ಈಗ ರೋಸ್ಟ್ ಆಗಿದೆ, ಅದನ್ನು ಎತ್ಕೊಂಬಂದು ಹಾಕ್ಕೊಳ್ಳೋಣ. ಎಲ್ಲ ಬೇಯಲಿ. ಈಗ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋಣ. ಸ್ವಲ್ಪ ಕಸರೆ ಇರುತ್ತಲ್ಲ ಬದನೆಕಾಯಿ, ಕೆಲವೊಂದು ಅದಕ್ಕೆ ಬೆಲ್ಲ ಹಾಕ್ಕೊಂಡ್ರೆ ಕಸರೆ ಹೊಡೆದಾಕುತ್ತೆ. ತುಂಬಾ ಟೇಸ್ಟ್ ಕೊಡುತ್ತೆ ಬೆಲ್ಲ ಹಾಕೋಣ. ಸ್ವಲ್ಪ ಅರಿಶಿನ ಪುಡಿ ಕಲರ್ಗಷ್ಟೇ, ಒಂಚೂರು ಅಷ್ಟೇ. ಈಗ ಪೌಡ್ರ್ ನೋಡಿ ಮಾಡಿರೋದು ಪೌಡ್ರು, ಅದೇ ಪೌಡ್ರ್ ಯೂಸ್ ಮಾಡ್ತಾ ಇರೋದು. ಈಗ ಬೇಯಲಿ ಸ್ವಲ್ಪ ಬದನೆಕಾಯಿ ಎಲ್ಲನೂ. ನಾವು ಎಷ್ಟು ಪ್ರೀತಿಯಿಂದ ಅಡುಗೆ ಮಾಡ್ತೀರೋ ಅಷ್ಟು ಪ್ರೀತಿಯಿಂದ ಅಡುಗೆ ಅಷ್ಟೇ ಚೆನ್ನಾಗಿ ಬರುತ್ತೆ. ಈಗ ಪೌಡ್ರ್ ಹಾಕ್ಕೊಳ್ಳೋಣ. 4 ಸ್ಪೂನು ಪೌಡ್ರ್ ಹಾಕ್ಕೊಳ್ಳೋಣ. ಅಷ್ಟು ತೋರಿಸಿದ್ನಲ್ಲ, ಅಷ್ಟು 4 ಹಾಕ್ಕೊಳ್ಳಿ. 25 ಕೆಜಿಗೆ 1 ಸ್ಪೂನು ಅಂದರೆ ಸಾಕು. ಬೇಯಲಿ ಚೆನ್ನಾಗಿ. ಸ್ವಲ್ಪ ಹುಣಸೆಹಣ್ಣು, ಒಂದು ನಿಂಬೆಹಣ್ಣು ಗಾತ್ರ ಹುಣಸೆಹಣ್ಣು ಹಾಕೊಂಡ್ರೆ ಸಾಕು. ಹುಳಿ ಸ್ವಲ್ಪ ಸಾಕು. ಬಟಾಣಿ ಬೇಯಿಸೋಕೆ ಇಕ್ಕಿದ್ದೀನಿ. ಒಣ ಬಟಾಣಿ, ಹಸಿ ಬಟಾಣಿ ಬೇಕಾದ್ರೆ ಹಂಗೆ ಹಾಕ್ಕೊಬೋದು ನೀವು. ಒಣ ಬಟಾಣಿ ಸ್ವಲ್ಪ ಬೇಯಿಸ್ಬಿಟ್ಟು ಹಾಕ್ತಾಯಿದ್ದೀನಿ. ಸರಿ ನೆಂದಿರಿಲ್ಲ, ಅದಕ್ಕೆ ಬೇಯಿಸ್ಬಿಟ್ಟು ಹಾಕ್ಕೊತಾ ಇದ್ದೀನಿ. 1 ಕೆಜಿ ಆಗೋಷ್ಟು ಬಟಾಣಿ. ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಬಟಾಣಿ ಹಾಕೋದ್ರಿಂದ. ಎಲ್ಲ ಹಾಕ್ತಾಯಿದ್ದೀನಿ. ಎಲ್ಲ ಆಯ್ತು. ಈಗ ಒಂದು ಸ್ವಲ್ಪ ಮೊಸರು ಹಾಕ್ಕೊಳ್ಳೋಣ. ಮೊಸರು ಹಾಕೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇನ್ನೂ. ಈಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಬೇಯಲಿ ಅದನ್ನು. ಬೆಂದಮೇಲೆ ನೀರು ಹಾಕ್ಕೊಳ್ಳೋಣ. ಇಲ್ಲಿ ಫುಲ್ ನಾವು ಬಾಸ್ಮತಿ ಅಕ್ಕಿ ಬಳಸೋದ್ರಿಂದ 1 ಕೆಜಿಗೆ 1.5 ಲೀಟ್ರ್ ಮಾತ್ರ ನೀರು ಬಳಸ್ತಾ ಇದ್ದೀನಿ. ಅದಕ್ಕೆ 30 ಲೀಟ್ರ್ ನೀರು, 20 ಕೆಜಿ ಅಕ್ಕಿ ಹಾಕ್ಕೊತಾ ಇದ್ದೀನಿ. ಫುಲ್ ಬಾಸ್ಮತಿನೇ, ಬೇರೆ ಅಕ್ಕಿ ಯಾವುದೂ ಬಳಸ್ತಾ ಇಲ್ಲ. ಅದಕ್ಕೆ 1.5 ಲೀಟ್ರ್ ಹಾಕೊಂಡ್ರೆ ಸಾಕು ನೀರು. ಈಗ ಉಪ್ಪು ಹಾಕ್ಕೊಳ್ಳೋಣ. ಅಷ್ಟು 4 ಹಿಡಿ ಹಾಕ್ಕೊಳ್ಳೋಣ. 1, 2, 3, 4, 5 ಕೆಜಿಗೆ 1 ಅಷ್ಟು ಹಾಕ್ಕೊಂಡ್ರೆ. ಈಗ ಅಕ್ಕಿ ಅಳತೆ ಮಾಡ್ಕೊಂಡು 20 ಕೆಜಿ ಅಕ್ಕಿ ಹಾಕ್ಕೊತಾ ಇದ್ದೀನಿ ಬಾಸ್ಮತಿ. ಫುಲ್ ಬಾಸ್ಮತಿನೇ ಬಳಸ್ತಾ ಇರೋದು. ಮತ್ತು ಇವಾಗ ಟೇಸ್ಟ್ ನೋಡ್ತಾ ಇದ್ದೀನಿ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ, ಏನೂ ಹಾಕೋಷ್ಟಿಲ್ಲ. ಮತ್ತು ಯಾವುದೇ ಥರ ನಾನು ಕಲ್ಲರು ಆಗಲಿ ಟೇಸ್ಟಿಂಗ್ ಪೌಡ್ರ್ ಆಗಲಿ ಏನೂ ಬಳಸಿಲ್ಲ. ಈಗ 1 ಲೀಟ್ರ್ ಹಾಲು ಹಾಕ್ಕೊತಾ ಇದ್ವಿ. ಇನ್ನು ಕಲರ್ ಚೆನ್ನಾಗಿ ಬರುತ್ತೆ. ಹಿಂಗೆ ಈ ಕೆಳಗಡೆ ಕಡ್ಡಿ ಇಕ್ಕೋದ್ರಿಂದ, ಪೇಪರ್ ಅಥವಾ ಕಡ್ಡಿ ಇಕ್ಕೋದ್ರಿಂದ ಗ್ಯಾಸ್ ಅಗಲ ಬರ್ತದೆ, ತಳ ಹಿಡಿಯಲ್ಲ ಯಾವುದೇ ಕಾರಣಕ್ಕೂ. ಈಗ ಸ್ವಲ್ಪ ಮೆಣಸಿನ ಪೌಡ್ರು ಸ್ಮೆಲ್ಗೆ ಚೆನ್ನಾಗಿರುತ್ತೆ. ಇನ್ನು ಸ್ವಲ್ಪ ಏಲಕ್ಕಿ ಪೌಡರು, ಸ್ವಲ್ಪ ಸಾಕು. ಎಲ್ಲ ತಿರ್ಗಿಸಿ ಸ್ವಲ್ಪ ಒಣ ಕೊಬ್ಬರಿ ತುರಿದಿರೋದು, 1-2 ಕೈ ಆಗೋಷ್ಟು ಒಣ ಕೊಬ್ಬರಿ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಇನ್ನೇನು ದಮ್ ಹಾಕೋ ಟೈಮ್ ಆಗಿದೆ. ಎಲೆ ಹಾಕ್ಬಿಟ್ಟು ಸುತ್ತೂ ದಮ್ ಹಾಕ್ಬಿಡೋಣ. ಒಂದು 20 ನಿಮಿಷ ದಮ್ ಇರಲಿ. ಸ್ಲಿಮ್ಮಲ್ಲಿ ದೀಪ ಇದ್ದಂಗೆ ಇಟ್ಬೇಕು ಕೆಳಗಡೆ ದೀಪ ಇಟ್ಬಿಟ್ಟು 20 ನಿಮಿಷ ಬಿಟ್ಬಿಡೋಣ ಅದನ್ನು. ಈಗ 20 ನಿಮಿಷ ಆಗಿದೆ. ಈಗ ದಮ್ ಬಿಚ್ಚೋಣ. ನೀಟಾಗಿ ಸ್ಮೂತಾಗಿ ಒಳ್ಳೆ ಚೆನ್ನಾಗಿ ಬಂದಿದೆ. ಸೂಪರಾಗಿ ಬಂದಿದ್ದು ಬಿರಿಯಾನಿ ಮಾತ್ರ. ಆ ಥರ ಇತ್ತು ಬಿರಿಯಾನಿ ಥರ. ನೋಡಿ ಎಷ್ಟು ಚೆನ್ನಾಗಿದೆ ಸ್ಮೂತಾಗಿ. ಅಕ್ಕಿ ಕಡ್ಡಿ ಥರ ಇರಬಾರ್ದು ಯಾವತ್ತೂ ಅಷ್ಟೇ. ಸ್ಮೂತಾಗಿದ್ದರೆ ಟೇಸ್ಟ್ ಇನ್ನೂ ಸೂಪರಾಗಿ ಬರುತ್ತೆ. ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ ಮೇಲೆ. ನಾವು ಎಷ್ಟು ಪ್ರೀತಿಯಿಂದ ಅಡುಗೆ ಮಾಡ್ತೀರೋ ಅಷ್ಟೇ ಪ್ರೀತಿಯಿಂದ ಅಡುಗೆ ಕೂಡ ಚೆನ್ನಾಗಿ ಬರುತ್ತೆ. ಯಾವುದೇ ಕೆಲಸ ಅಷ್ಟೇ, ನಾವು ಎಷ್ಟು ಇಷ್ಟ ಬಿಲ್ಡ್ ಮಾಡ್ತೀರೋ ಅಷ್ಟೇ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಲ್ವಾ. ಈಗೆಲ್ಲ ರೆಡಿ ಆಗಿದೆ. ಸ್ವಲ್ಪ ಧನಿಯಾ ಸೊಪ್ಪು ಹಾಕ್ಕೊಳ್ಳೋಣ. ಈಗ ಬಿಸಿಯಾದ ವಾಂಗಿಬಾತ್ ಸವಿಯಲು ಸಿದ್ಧ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಯಾವುದೇ ಥರ ಕಲರ್ ಆಗಲಿ ಏನೂ ಹಾಕಿಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ, ಸ್ಮೂತಾಗಿ ಅಕ್ಕಿ ಸೂಪರ್.